ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಕ್ಷೇತ್ರಜ್ಞರ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಅದರಲ್ಲಿ ವೇದಗಳು ಕೂಡ ಕ್ಷೇತ್ರದ ಬಗ್ಗೆಯಾಗಿ, ಕ್ಷೇತ್ರಜ್ಞನ ಬಗ್ಗೆಯಾಗಿ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಎಡುತ್ತಾ ಇದ್ದಾವೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದ. ಮತ್ತು ಕಲ್ಪಿತವಾದ ಶಬ್ದಜಾಲವನ್ನು ಹರಡುವ ಪಾಷಂಡಿಗಳಿಗೆ ವೇದದಲ್ಲಿ ಯಾವ ಆಧಾರವೂ ಇಲ್ಲ. ಕಲ್ಪಿತವಾದ ಶಬ್ದಜಾಲವನ್ನು ಹರಡುವ ಪಾಷಂಡಿಗಳಿಗೆ ಈಗ ಏನಾಗಿದೆ ಅಂದರೆ, ಕೆಲವರು ಚೆನ್ನಾಗಿ ಮಾತಾಡೋದನ್ನು ಕಲ್ತಿರ್ತಾರೆ. ಕಲ್ಪಿತವಾದ ಅವ್ರ ಮನಸ್ಸಿಗೆ ಏನೇನು ಕಲ್ಪನೆಯಲ್ಲಿ ಬರ್ತದೋ ಅವೆಲ್ಲವನ್ನು ಅವರು ನಮಗೆ ತಿಳಿದಂಥ ಜ್ಞಾನ ಅಂತ ಹೇಳಿ ಅದರ ವಾದ ವಿವಾದಗಳನ್ನ ಮಾಡ್ತಾರೆ. ಅಂಥ ಶಬ್ದಜಾಲವನ್ನು ಹರಡ್ತಾರೆ ಅವರು. ಆದರೆ ವೇದದಲ್ಲಿ ಯಾವ ಆಧಾರವೂ ಕೂಡ, ಅವ್ರ ಮಾತಿಗೆ ವೇದದಲ್ಲಿ ಯಾವ ಆಧಾರವೂ ಇಲ್ಲ. ಯಾಕಂದರೆ ವೇದದಲ್ಲಿ ಹೇಳಿರ್ತಕ್ಕಂಥದ್ದೆಲ್ಲ ಜ್ಞಾನಿಗಳ ಮಾತುಗಳು. ಕಲ್ಪನೆ ಮಾಡಿಕೊಂಡು ಹೇಳ್ತಕ್ಕಂಥ ಮಾತುಗಳು ಪಾಷಂಡಿಗಳದು. ಪಾಷಂಡಿಗಳು ಅಂದರೆ ಅರಿವನ್ನು ಪಡೆದುಕೊಳ್ಳದೆ, ಜ್ಞಾನವನ್ನು ತಿಳಿದುಕೊಳ್ಳದೆ, ಕೇವಲ ಕಪೋಲ ಕಲ್ಪಿತವಾದ ಅವ್ರ ಮನಸ್ಸಿಗೆ ತಿಳಿದದ್ನ ವಾದಿಸುವಂಥವ್ರ ಮಾತುಗಳು. ಅವ್ರ ಮಾತುಗಳಿಗೆ ವೇದದಲ್ಲಿ ಆಧಾರ ಇಲ್ಲ. ಆದರೂ ಅವರು ಪ್ರತಿಜ್ಞೆ ಮಾಡ್ತಾರೆ. ಯಾರು ಅಜ್ಞಾನಾವಸ್ಥೆಯಲ್ಲಿದ್ದು ನಾನು ವಾದ ಮಾಡಿ ಗೆಲ್ತೀನಿ ಅಂತ ಅಂದ್ಕೊಂಡಿರ್ತಾರಲ್ಲ, ಅವ್ರು ಏನು ಪ್ರತಿಜ್ಞೆ ಮಾಡ್ತಾರೆ ಅಂದರೆ, ನಮ್ಮ ವಾದವು ಸರಿಯಾಗಿದೆ ಎಂಬುದನ್ನು ಅರೆಗಳಿಗೆಯಲ್ಲಿಯೇ ಸಿದ್ಧಪಡಿಸುವೆವು. ನಮ್ಮ ವಾದವನ್ನು ಸರಿಯಾಗಿದೆ ಅಂತ ಅವರು ಅರೆಗಳಿಗೆಯಲ್ಲೇ ಸಿದ್ಧಪಡಿಸ್ಬಿಡ್ತಾರಂತೆ. ಆ ರೀತಿಯಲ್ಲಿರ್ತಕ್ಕಂಥವ್ರು ಪ್ರತಿವಾದಗಳನ್ನು ಹೂಡುವ ಸಾಹಸವಿದ್ದರೆ ಬನ್ನಿ ಎಂದು ಸವಾಲು ಹಾಕುವರು. ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ನಿಮಗೆ ಧೈರ್ಯ ಇದ್ದರೆ, ಶಕ್ತಿ ಇದ್ದರೆ ಬಂದು ಇದಕ್ಕೆ ಪ್ರತಿಯಾಗಿ ಉತ್ತರವನ್ನು ಕೊಡಿ ಅಂತ ಕೇಳ್ತಾ ಇದ್ರಂತೆ. ಈಗ ಇದಕ್ಕೆ ಒಂದು ಇತ್ತೀಚೆಗೆ ಚಿಕ್ಕ ಉದಾಹರಣೆ, ಶ್ರೀ ರಾಮಕೃಷ್ಣ ಪರಮಹಂಸರು ಮತ್ತು ಕೇಶವ ಚಂದ್ರಸೇನ ಅಂತ ಅವರು ದೊಡ್ಡ ಭಕ್ತರು ಅವರು. ಆದರೆ ಆರಂಭದ ಸ್ಥಿತಿಯಲ್ಲಿ ಅವ್ರು ಏನಾಗಿದ್ರು ಅಂದರೆ, ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾಗೆ ಅವರು ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು, ತತ್ವಜ್ಞಾನದ ಉಪದೇಶವನ್ನು ಮಾಡ್ತಾಯಿದ್ರು. ಅವರು ನಾನು ಎಲ್ಲವನ್ನು ತಿಳಿದಿದ್ದೀನಿ, ನನಗೆಲ್ಲ ಗೊತ್ತಿದೆ, ನಾನು ಜ್ಞಾನಿ, ಆತ್ಮಜ್ಞಾನಿ ಅಂತ ಅವ್ರಿಗವರೇ ಉಬ್ಬಿ ಹೋಗ್ಬಿಟ್ಟಿದ್ರು. ಅವರು ಇಲ್ಲಿ ಕಾಳಿ ಮಂದಿರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರವನ್ನು ತಿಳಿದಾಗ, ಒಬ್ಬರು ಪರಮಹಂಸರಿದ್ದಾರೆ, ಅವರು ಎಲ್ಲವನ್ನು ತಿಳಿದಂಥವ್ರು, ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಕೇಳ್ಪಟ್ಟಾಗ ನೋಡೇ ಬಿಡೋಣ ಅಂತ ಒಂದು ಸಲ ಬಂದ್ಬಿಟ್ಟು ಶ್ರೀರಾಮಕೃಷ್ಣರಲ್ಲಿ ಹೇಳಿದ್ರಂತೆ, ನೀವು ಪರಮಹಂಸರು ಎಲ್ಲವನ್ನು ತಿಳಿದವರು ಅಂತ ಜನಗಳೆಲ್ಲ ಆಡ್ಕೊಳ್ತಾ ಇದ್ದಾರೆ ಮಾತನ್ನ. ಆದರೆ ನೀವೇನೇ ವಾದ ಮಾಡಿದರೂ ನಾನು ಅದನ್ನು ಇಲ್ಲ, ಅದು ಸುಳ್ಳು ಅಂತ ಪ್ರತಿವಾದ ಮಾಡ್ತೀನಿ. ನೀವು ಗೆಲ್ಲೋದಕ್ಕಾಗೋದಿಲ್ಲ, ನೀವು ವಾದಕ್ಕೆ ರೆಡಿ ಆಗಿದ್ದೀರಾ, ನನ್ನ ಜೊತೆ ಸಿದ್ಧವಾಗಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆಯ್ತಪ್ಪ, ನಿಮ್ದು ಏನು ವಾದಗಳಿದೆಯೋ ವಾದ ವಿವಾದಗಳು ಮಾತಾಡೋಣ ಬನ್ನಿ, ಬಗೆಹರಿಸ್ಕೊಳ್ಳೋಣ ಅಂತೇಳಿ ಎದುರು ಬದ್ರು ಕೂತ್ಕೊಳ್ತಾರೆ. ಅದಕ್ಕೆ ಕೇಶವ ಚಂದ್ರಸೇನ ಹೇಳ್ತಾರೆ, ಮೊದಲು ನಿಮ್ಮಿಂದಲೇ ಆರಂಭವಾಗಲಿ, ನೀವು ನಿಮ್ಮ ಮಾತುಗಳನ್ನ ಹೇಳ್ಬಿಡಿ ನೀವು, ಆಮೇಲೆ ನಾನು ಅದನ್ನು ಇಲ್ಲ ಅಂತ ಸಾಬೀತು ಮಾಡ್ತೀನಿ ಅಂತ ಕೇಶವ ಚಂದ್ರಸೇನ ಹೇಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣರು, ಆಯ್ತಪ್ಪ ನಾನೇ ಮೊದಲು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನೀವು ತುಂಬ ಒಳ್ಳೆಯ ಜ್ಞಾನಿ, ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಓದಿಸಿ ಬೆಳೆಸಿದ್ದಾರೆ, ಮತ್ತು ನಿಮ್ಮ ತಾಯಿ ಮಹಾಪತಿವ್ರತೆ, ಸುಗುಣಶೀಲವಂತರು ಅಂತ ಹೇಳ್ಬಿಟ್ಟು ಇಷ್ಟು ನನ್ನ ವಾದ ಅಂತ ಹೇಳಿ ಮುಗಿಸ್ತಾರೆ ಅವರು. ಈಗ ಕೇಶವ ಚಂದ್ರಸೇನ, ಇಲ್ಲ ನೀನು ಹೇಳಿದೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಮರು ಮಾತಾಡದೆ ಶ್ರೀರಾಮಕೃಷ್ಣರ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಂಗಾರೆ ರಾಮಕೃಷ್ಣರು ಸುಮ್ಮನೆ ಸುಳ್ಳು ಹೇಳಿದ್ರ? ಇಲ್ಲ, ಕೇಶವ ಚಂದ್ರಸೇನ ನಿಜವಾಗಿಯೂ ಜ್ಞಾನಿ, ಆದರೆ ಕತ್ತಲು ಕವಿದಿತ್ತು ಅಷ್ಟೇ. ಅವರ ತಂದೆ ತಾಯಿಗಳು ಸುಗುಣಶೀಲವಂತರೇ, ಉತ್ತಮರೇ, ಅದಷ್ಟು ನಿಜವಾಗಿತ್ತು. ಅದನ್ನು ಶ್ರೀರಾಮಕೃಷ್ಣರು ಹೇಳಿದ್ರು. ಇಲ್ಲ ನೀವು ಹೇಳಿದೆಲ್ಲ ಸುಳ್ಳು, ನಮ್ಮ ತಂದೆ ತಾಯಿಗಳು ಒಳ್ಳೆಯವರಲ್ಲ, ನಾನು ಜ್ಞಾನಿನೂ ಅಲ್ಲ ಅಂತ ಹೇಳೋಕ್ಕಾಗತ್ತಾ ಕೇಶವ ಚಂದ್ರಸೇನ? ಈಗ ಏನಾಯಿತು, ತರ್ಕ ಮಾಡೋದಕ್ಕೆ, ವಾದ ಮಾಡೋಕ್ಕೆ ಬಂದಂಥ ಕೇಶವ ಚಂದ್ರಸೇನರು ಶ್ರೀರಾಮಕೃಷ್ಣರ ಬಳಿಯಲ್ಲಿ ಶರಣಾಗತಿಯನ್ನು ಹೊಂದಿದ್ರು. ಮುಂದೊಂದು ದಿನ ಅವರು ದೊಡ್ಡ ಭಕ್ತರಾಗಿ, ಶ್ರೀರಾಮಕೃಷ್ಣರಿಗೆ ಆಪ್ತರಾಗಿ, ದೊಡ್ಡ ಜ್ಞಾನಿಯಾಗಿ ದೇಹವನ್ನು ತ್ಯಾಗ ಮಾಡಿದ್ರು. ಇಲ್ಲಿ ಯಾಕೆ ಅದನ್ನು ನಾವು ನೆನೆಸ್ಕೊಂಡು ಅಂದರೆ, ಇವ್ರು ಹೇಳ್ತಾರೆ, ಯಾರು ಈ ಜ್ಞಾನವಿಲ್ಲದ ಇವರು ಮಾತುಗಳನ್ನ ಕಲ್ತಿರ್ತಾರೆ, ಶಬ್ದಜಾಲವನ್ನು ಕಲ್ತಿರ್ತಾರೆ. ಅವ್ರು ಹೇಳ್ತಾರೆ, ಬನ್ನಿ ನಮ್ಮ ಜೊತೆ ನೀವು ವಾಗ್ವಾದಕ್ಕೆ ಬನ್ನಿ,
ನಿಮ್ಮನ್ನು ನಾವು ಸೋಲಿಸ್ತೀವಿ, ಸಾಹಸ ಇದ್ದರೆ ಬನ್ನಿ ಅಂತ ಕರೀತಾರೆ ಎಂದು ಸವಾಲು ಹಾಕುವರು. ಹೇ ಅರ್ಜುನ, ಲೋಕದಲ್ಲಿ ಅನೇಕ ಪಾಷಂಡಿಗಳು ಪರಿಪರಿಯ ವೇಷವನ್ನು ಧರಿಸುತ್ತಾ ವಸ್ತ್ರವನ್ನು ಪರಿತ್ಯಜಿಸಿ ದಿಗಂಬರರಾಗಿ ತಿರುಗುತ್ತಾ ನಿಷ್ಫಲವಾದ ವಿತ್ತಂಡವಾದವನ್ನು ಮಾಡುತ್ತಿರುವರು. ಕೆಲವ್ರು ಏನು ಮಾಡ್ತಾರೆ, ನಾನು ದೊಡ್ಡ ಜ್ಞಾನಿಯಾಗಿದ್ದೀನಿ ಅಂತೇಳಿ ಬಟ್ಟೆ ಬರೆ ಎಲ್ಲ ತೆಗೆದಾಕ್ಬಿಟ್ಟು ಮಣಿಸರಗಳನ್ನೆಲ್ಲ ನೇತಾಕೊಂಡು ವಿಭೂತಿ ಬಳಕೊಂಡು ನಾನು ಜ್ಞಾನಿಯಾಗಿದ್ದೀನಿ ಅಂತ ಎಲ್ಲರಿಗೂ ಭಯಭೀತರನ್ನಾಗಿ ಮಾಡಿಕೊಂಡು ವಿತಂಡವಾದವನ್ನು ಮಾಡಿಕೊಂಡು ತಿರುಗ್ತಾ ಇರ್ತಾರೆ. ಇಂಥದ್ರನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜನರುಗಳ ಮನಸ್ಸಿನಲ್ಲಿ ಜ್ಞಾನದ ವಿಚಾರವಾಗಿ ತಪ್ಪು ಕಲ್ಪನೆಗಳು ಉತ್ಪತ್ತಿಯಾಗುತ್ತೆ. ಇವರು ದೊಡ್ಡ ಜ್ಞಾನಿಗಳು ಅಂತಾರೆ, ಅನೇಕ ತಪ್ಪುಗಳನ್ನ ಮಾಡ್ತಾರೆ ಅಂತ ಸಾಮಾನ್ಯ ಜನರು ಕೂಡ ತಪ್ಪುಗಳನ್ನ ಗುರುತಿಸ್ತಾ ಇರ್ತಾರೆ. ನಮಗದರ ಅರಿವಿರಬೇಕು. ಅದರಿಂದ ಯಾರು ಜ್ಞಾನದ ಪ್ರಚಾರವನ್ನು ಮಾಡ್ತಾರೋ ಅವರು ಬಹಳ ಎಚ್ಚರಿಕೆಯಿಂದ ಅದರಂತೆ ನಡೆದು ತೋರಿಸ್ಬೇಕು, ಅದರಂತೆ ನುಡಿದಂತೆ ನಡೆದು ತೋರಿಸ್ಬೇಕು. ಆಗ ಮಾತ್ರ ಜನಗಳು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ. ಮತ್ತು ಸರಳವಾಗಿರಬೇಕು, ಜನಕ್ಕೆ ತೊಂದರೆಯನ್ನು ಕೊಡಬಾರ್ದು ಯಾವುದೇ ಆಚರಣೆಗಳು. ಆದರೆ ಇವರು ಏನು ಮಾಡ್ತಾರೆ, ವಿತಂಡವಾದವನ್ನು ಮಾಡ್ಕೊಂಡು ತಿರುಗ್ತಾ ಇರ್ತಾರೆ. ಅವರೇ ಪರಸ್ಪರ ವಾದಿಸುತ್ತಾ ಪರಾಜಯಗೊಳ್ಳುತ್ತಿರುವರು. ಈ ರೀತಿಯಲ್ಲಿ ಅವರೇ ಏನು ಮಾಡ್ತಾರೆ, ಪರಸ್ಪರವಾಗಿ ವಾದ ಮಾಡಿಕೊಂಡು ಅವರೇ ಸೋಲ್ತಾ ಇರ್ತಾರೆ. ಇನ್ನು ಇವ್ರ ಕಥೆ ಹೀಗಿದ್ರೆ, ಇನ್ನು ಯೋಗಿಗಳು ಮೃತ್ಯುವಿನ ಪ್ರಬಲ ಸಾಮರ್ಥ್ಯದಿಂದ ಈ ದೇಹವು ನಾಶವಾಗುವ ಎಂದು ಅರಿತು ದೇಹಕ್ಕಿಂತಲೂ ಬೇರೆಯಾಗಿರಲು ಯತ್ನಿಸುತ್ತಿರುವರು. ಯೋಗಿಗಳೇನು ಮಾಡ್ತಾರೆ, ಈ ಮೃತ್ಯುವಿಗೆ ಈ ದೇಹ ಸಿಗಾಕೊಳ್ಳುತ್ತೆ, ಎಂದಿದ್ರೂ ಸಿಕ್ಕಿಕೊಳ್ಳುತ್ತೆ, ನಾನು ಈ ದೇಹದಿಂದ ಹೊರತಾಗಿರಬೇಕು ಅಂತೇಳಿ ದೇಹದಿಂದ ಹೊರತಾಗಿರುವ ಪ್ರಯತ್ನವನ್ನು ಕೂಡ ಯೋಗಿಗಳು ಮಾಡ್ತಾರೆ. ಇವರು ಜನರಿರುವ ಸ್ಥಳವನ್ನು ತೊರೆದು ಏಕಾಂತ ಪ್ರದೇಶವನ್ನು ಸೇರಿ ವಾಸಿಸುತ್ತಾ ಯಮ ನಿಯಮಗಳೆಂಬ ಗಡಿಬಿಡಿಯನ್ನು ಹಚ್ಚಿಕೊಂಡರು. ಈ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಕಲಿತಂಥವ್ರು, ಯೋಗ ಸಾಧನೆಯನ್ನು ಮಾಡಿದಂಥವ್ರು ಏನು ಮಾಡ್ತಾರೆ, ಎಂದಿದ್ರೂ ಈ ಶರೀರ ಮೃತ್ಯು ವಶವಾಗುತ್ತೆ, ಅದರಿಂದ ನಾವು ಮೃತ್ಯುವಿಗೆ ವಶವಾಗಬಾರ್ದು, ಶರೀರದಿಂದ ಪ್ರತ್ಯೇಕವಾಗಿರಬೇಕು ಅಂತೇಳಿ ಗೊಂಡಾರಣ್ಯದಲ್ಲಿಯೋ ಬೆಟ್ಟ ಗುಡ್ಡ ಗವಿಗಳಲ್ಲಿಯೋ ತಮ್ಮ ಶರೀರವನ್ನು ಯಾವುದೋ ಒಂದು ಗುಹೆಗಳಲ್ಲಿ ಇರಿಸಿ ಅಲ್ಲಿ ಧ್ಯಾನಾಸಕ್ತರಾಗಿ ಕುಳಿತುಕೊಂಡು ಬಿಡ್ತಾರೆ. ಯಮ ನಿಯಮಾದಿಗಳನ್ನ ಅನುಸರಿಸ್ಕೊಂಡು. ಅದು ಗಡಿಬಿಡಿ ಇದ್ದಂತೆ. ಅದು ಯಮ ನಿಯಮಾದಿಗಳನ್ನೆಲ್ಲ ಆಚರಣೆ ಮಾಡಬೇಕು ಬಿಡಬೇಕು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಗಡಿಬಿಡಿಗಳು. ತಾನೇ ಪರಮಾತ್ಮನೆಂಬ ಜ್ಞಾನವನ್ನು ಪಡೆದಂಥ ವ್ಯಕ್ತಿಗೆ ಯಾವುದೇ ವಿಧಿ ನಿಷೇಧಗಳಿರೋದಿಲ್ಲ. ಆದರೆ ಪರಿಪೂರ್ಣತೆಯನ್ನು ಪಡೆದೇ ಇದ್ರೆ ಏನಾಗುತ್ತೆ, ಯಮ ನಿಯಮಾದಿಗಳನ್ನ ಚಾಚೂ ತಪ್ಪದೆ ಪಾಲಿಸಬೇಕು ಅನ್ನೋ ಗಡಿಬಿಡಿಯಲ್ಲಿ ಇವರು ಸಿಕ್ಕಾಕೊಂಡ್ಬಿಡ್ತಾರೆ. ಈ ಕ್ಷೇತ್ರದ ವಿಮರ್ಶೆಗಾಗಿ ಶ್ರೀ ಶಂಕರನು ಎಲ್ಲೆಲ್ಲೂ ತುಂಬಿರುವ ಉಪಾಧಿಯನ್ನು ಅಂದರೆ ವಿಕ್ಷೇಪವನ್ನು ನೋಡಿ ಶಿವಲೋಕವನ್ನು ಸಹ ಪರಿತ್ಯಜಿಸಿ ಸ್ಮಶಾನವನ್ನೇ ಆಶ್ರಯಿಸಿಕೊಂಡನು. ಕೇವಲ ದಿಗಂಬರನಾಗಿ ತಿರುಗುತ್ತಾ ಮೋಹದಲ್ಲಿ ಕೆಡಹುವಂತಹ ಕಾಮವನ್ನೂ ಸಹ ಭಸ್ಮ ಮಾಡಿದನು. ನಮಗೆ ಮೋಹಕ್ಕೆ ಒಳಗಾಗುವಂತೆ ಮಾಡೋದು ಯಾವುದಪ್ಪ ಅಂದರೆ ಕಾಮ. ಆದರೆ ಸಾಕ್ಷಾತ್ ಶಂಕರ ಏನು ಮಾಡ್ದ, ಕಾಮವನ್ನು ಮದನನನ್ನು ಕೂಡ ಸಂಹಾರ ಮಾಡಿಬಿಟ್ಟ. ಅಂದರೆ ಕಾಮವನ್ನು ಗೆದ್ದ ಸಾಲದಕ್ಕೆ ಈ ವಿಚಾರವನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಉಪಾಧಿ ಅಂದರೆ ವಿಕ್ಷೇಪ. ವಿಕ್ಷೇಪ ಅಂದರೆ ಶರೀರ ಒಂದು ಉಪಾಧಿ. ಅರ್ಥ ಆಯ್ತಲ್ವಾ? ಈಗ ಆಕಾಶ ಬಟಾಬೈಲಿ ಇರ್ತದೆ. ನಾವು ಸುತ್ತ 4 ಗೋಡೆಗಳನ್ನ ಹಾಕಿ ಮೇಲ್ಗಡೆ ಒಂದು ಚಾವಣಿ ಮುಚ್ಚಿಬಿಟ್ರೆ ಅದೊಂದು ಉಪಾಧಿ, ಅದು ವಿಕ್ಷೇಪ. ಈ ವಿಕ್ಷೇಪವನ್ನು ಅಥವಾ ಈ ಉಪಾಧಿಯನ್ನು ತೆಗೆದುಹಾಕಿದ್ರೆ ಬಟಾಬೈಲು. ಈ ಶಂಕರ ಎಲ್ಲೆಲ್ಲೂ ತುಂಬಿರ್ತಕ್ಕಂಥದ್ದು ಏನೀಗ ಉಪಾಧಿಯೇ. ಎಲ್ಲೆಲ್ಲೂ ಶರೀರಗಳು ಎಲ್ಲ ಶರೀರಗಳನ್ನು ನೋಡ್ತಾನೆ. ಶಿವಲೋಕವನ್ನು ಪರಿತ್ಯಜಿಸಿ ಸ್ಮಶಾನವನ್ನೇ ಆಶ್ರಯಿಸ್ಕೊಂಡು ಬಿಡ್ತಾನೆ ಶಿವಶಂಕರನು. ಕಾಮವನ್ನು ಸುಟ್ಟಾಕ್ತಾನೆ, ಯಾಕಂದರೆ ಮೋಹಕ್ಕೆ ಒಳಗಾಗಬಾರ್ದು ಅಂತ. ಎಂದರೆ ಶಂಕರನ ಪ್ರತಿಜ್ಞೆಯು ಎಷ್ಟು ಪ್ರಬಲವಾಗಿದೆ. ಶಂಕರ ಪ್ರತಿಜ್ಞೆಯನ್ನು ಮಾಡ್ತಾನೆ, ನಾನು ಎಂದೆಂದಿಗೂ ಕಾಮವನ್ನು ಧರಿಸೋದಿಲ್ಲ, ಗೆಲ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡ್ತಾನೆ. ಅದು ಪ್ರಬಲವಾದದ್ದು. ಸೃಷ್ಟಿ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವ ನಿಮಿತ್ತ ಬ್ರಹ್ಮನಿಗೆ 4 ಮುಖಗಳಿದ್ದರೂ ಆತನಿಗೆ ಈ ವಿಷಯದ ಜ್ಞಾನವಾಗಲಿಲ್ಲ. ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮನಿಗೆ 4 ಮುಖಗಳನ್ನ ಕೊಟ್ಟಿದ್ದಾಯಿತು. 4 ಮುಖಗಳಿದ್ದರೂ ಕೂಡ ತತ್ವಜ್ಞಾನವನ್ನು ಹೀಗೆ ಸರಿ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಬ್ರಹ್ಮನಿಗೂ ಕೂಡ ಸಾಧ್ಯ ಆಗಿಲ್ಲ. ಅದರಿಂದ ಅಂಥ ಮಹತ್ತರವಾದ ವಿದ್ಯೆಯನ್ನು ನಾನು ನಿನಗೆ ಹೇಳ್ತೀನಿ ಅರ್ಜುನ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.